ಹೆಲೋ ನಮಸ್ತೆ. ಇವತ್ತಿನ ರೆಸಿಪಿ ಹರಿವೆ ಸೊಪ್ಪಿನ ಅವಿಯಲ್. ಇದು ಡಿಫ್ರೆಂಟ್ ಆಗಿರುವಂಥ ಒಂದು ರೆಸಿಪಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡುವ. ನಾನಿಲ್ಲಿ 1/4 kg ಆಗುವಷ್ಟು ಹಲಸಿನ ಬೀಜ ತಗೊಂಡಿದ್ದೀನಿ. ಅದನ್ನ ಸಿಪ್ಪೆ ತಗೊಂಡು ಈ ಥರ ಕಟ್ ಮಾಡ್ಕೊಳ್ಬೇಕು, ಉದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು. 4 ಭಾಗಗಳಾಗಿ, ಒಂದನ್ನು 4 ಭಾಗಗಳಾಗಿ ಕಟ್ ಮಾಡ್ಕೊಳ್ಬೇಕು. ನಂತರ ನಾನಿಲ್ಲಿ ಹರಿವೆ ದಂಟನ್ನು ತಗೊಂಡಿದ್ದೀನಿ. ನೋಡಿ, ಹರಿವೆ ದಂಟು ಮತ್ತು ಈ ಹಲಸಿನ ಬೀಜವನ್ನು ನಾವು ಒಟ್ಟಿಗೆ ಬೇಯಿಸಿಕೊಳ್ಬೇಕು. ಫಸ್ಟಿಗೆ ಅಂದರೆ ಕುಕ್ಕರಲ್ಲಿ ಬೇಯಿಸಿಕೊಳ್ಬೋದು. ನಾನಿಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 ಹಸಿಮೆಣಸಿನಕಾಯಿ ತಗೊಳ್ತಾ ಇದ್ದೀನಿ ನೋಡಿ. ಆಮೇಲೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡ್ರೆ ಸಾಕು. ನಾವಿಲ್ಲಿ ಕುಕ್ಕರಲ್ಲಿ ಬೇಯಿಸಿಕೊಳ್ಳೋದಿದ್ರೆ 1/4 ಗ್ಲಾಸಿನಷ್ಟು ನೀರು ಹಾಕಿ ಬೇಯಿಸಿಕೊಂಡ್ರೆ ಸಾಕು. ನಂತರ ಬೇಕಾಗಿರುವಂಥದ್ದು ನಮಗಿಲ್ಲಿ ಹರಿವೆ ಸೊಪ್ಪು. ನಾನು ದಂಟನ್ನು ಕಟ್ ಮಾಡ್ಕೊಂಡಿದ್ದೀನಲ್ಲ, ಅದರ ಬಾಕಿ ಹರಿವೆ ಸೊಪ್ಪನ್ನು ಸಣ್ಣಗೆ ಈ ಥರ ಕಟ್ ಮಾಡ್ಕೊಂಡಿಟ್ಟಿದ್ದೀನಿ. ಆಮೇಲೆ ಬೇಕಾಗಿರುವಂಥದ್ದು ಮಾವಿನಕಾಯಿ, ಹಣ್ಣಲ್ಲ ಮಾವಿನಕಾಯಿ. ನಾನಿಲ್ಲಿ ಒಳ್ಳೆ ಹುಳಿ ಇರುವಂಥ ಒಂದು ಮಾವಿನಕಾಯಿನ ತಗೊಂಡಿದ್ದೀನಿ ನೋಡಿ. ನಮಗೆ ಹುಳಿಗೆ ಬೇಕಾಗಿರುವಂಥದ್ದು, ಬೇರೆ ಹುಳಿ ಹಾಕೋ ಅಗತ್ಯ ಇಲ್ಲ. ಸೊ ಒಂದು ಮಾವಿನಕಾಯನ್ನು ನಾನು ತಗೊಂಡಿದ್ದೀನಿ. ಇವಾಗ ನಾನಿಲ್ಲಿ ಬೇಯಿಸಿ ಇಟ್ಕೊಂಡಿರುವಂತಹ ಹರಿವೆ ದಂಟು ಮತ್ತು ಹಲಸಿನ ಬೀಜ, ಸ್ಟವ್ ಆನ್ ಮಾಡ್ಕೊಳ್ಳಿ. ನಂತರ ಇದನ್ನ ಪುನಃ ಬೇಯಿಸ್ಕೊಳ್ಬೇಕು. ಇವಾಗ ಇದಕ್ಕೆ 3/4 ಸ್ಪೂನ್ ಆಗುವಷ್ಟು ಮೆಣಸಿನ ಹುಡಿಯನ್ನು ಹಾಕ್ಕೊಳ್ಬೇಕು. ನಂತರ 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕು. ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಟಿರುವಂತಹ ಹರಿವೆ ಸೊಪ್ಪನ್ನು ಹಾಕ್ಕೊಳ್ಬೇಕು. ಹರಿವೆ ಸೊಪ್ಪು ಮತ್ತು ಮಾವಿನಕಾಯನ್ನು ಒಟ್ಟಿಗೆ ಹಾಕ್ಕೊಳ್ಳಿ. ನಂತರ ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಬೇಕು ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಳಿ. ಇವಾಗ ಇದಕ್ಕೆ ಬೇಕಾಗಿರುವಂಥದ್ದು ತೆಂಗಿನ ತುರಿ. ನಾನಿಲ್ಲಿ 1/2 ಕಪ್ ಆಗುವಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ. ಜಾಸ್ತಿ ತಗೊಳ್ಳಿಕ್ಕೆ ಹೋಗಬೇಡಿ. ಆಮೇಲೆ 1 ಚಿಟಿಕೆ ಆಗುವಷ್ಟು ಜೀರಿಗೆಯನ್ನು ತಗೊಳ್ಳಿ. ನಾವು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಅರ್ಕೊಳ್ಬೇಕು. ಚೆನ್ನಾಗಿ ಅರಿಯುವ ಅವಶ್ಯಕತೆ ಇಲ್ಲ. ನಾವು ಗಸಿ ಎಲ್ಲ ಮಾಡೋದಕ್ಕೆ ಅರಿತೀವಲ್ಲ, ಆ ಥರ ಅರ್ಕೊಂಡ್ರೆ ಸಾಕು ನೋಡಿ. ಹರಿವೆ ಸೊಪ್ಪು ಬೆಂದಿದೆ. ಹರಿವೆ ಸೊಪ್ಪು ಬೇಯೋದಕ್ಕೆ ಒಂದು 5 ನಿಮಿಷ ಸಾಕಾಗುತ್ತೆ. ಇದರ ನೀರು ಇನ್ನೂ ಬತ್ತಬೇಕು. ಅಂದರೆ 1/4 ಗ್ಲಾಸ್ ನೀರಿರುವಾಗ ನಾವು ಅರ್ಕೊಂಡಿರುವಂತಹ ತೆಂಗಿನ ತುರಿಯನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಇವಾಗ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಬೇಕು ನೋಡಿ. ನಾನಿಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ನೀರು ಬತ್ತಾ ಬಂದಿದೆ ನೋಡಿ. ಇವಾಗ ನಾನು ಹರ್ಕೊಂಡಿರುವಂಥ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದನ್ನ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಒಂಚೂರು ಗ್ರೇವಿ ಥರ ಬರುತ್ತೆ. ಗ್ರೇವಿ ಥರ ಬೇಡ ಅಂದರೆ ನೀರು ಕಂಪ್ಲೀಟಾಗಿ ಡ್ರೈ ಆದಮೇಲೆ ನೀವು ಹಾಕ್ಕೊಳ್ಬೋದು ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂಚೂರು ನೀರು ಬತ್ತುವರೆಗೆ ಇದನ್ನ ಬೇಯಿಸಿಕೊಳ್ಳಿ. ಮಾವಿನಕಾಯಿಯ ಹುಳಿ, ಆಮೇಲೆ ಹರಿವೆ ಸೊಪ್ಪು ಮತ್ತು ಹಲಸಿನ ಬೀಜ, ಇದರ 3 ಸೇರಿದರೆ ಒಂದು ಅದ್ಭುತ ಟೇಸ್ಟಿಯಾಗಿರುವಂಥ ಒಂದು ಕರಿ ಇದು. ನೀವು ಟ್ರೈ ಮಾಡೋದಕ್ಕೆ ಮರಿಬೇಡಿ. ಒಂದು ಸಲ ಟ್ರೈ ಮಾಡಿ, ಆಮೇಲೆ ಹೇಳಿ ಹೇಗಿದೆ ಅಂತ. ಇದೆಲ್ಲ ಮನೆಯಲ್ಲಿ ಸಿಂಪಲಾಗಿ ಸಿಗುವಂಥ ಸಾಧನಗಳು ಕೂಡ ಹೌದು ನೋಡಿ. ಗ್ರೇವಿ ಹೇಗಿದೆ ಅಂತ. ಆಲ್ಮೋಸ್ಟ್ ನೀರು ಬತ್ತಾ ಬಂದಿದೆ. ಇವಾಗ ನಾವಿದಕ್ಕೆ ತೆಂಗಿನ ಎಣ್ಣೆನ ಹಾಕ್ಕೊಳ್ಬೇಕು. ಶುದ್ಧ ತೆಂಗಿನ ಎಣ್ಣೆ ಇದು. ಹಸಿ ತೆಂಗಿನ ಎಣ್ಣೆಯನ್ನು 1-2 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಆಯಿತು. ಹರಿವೆ ಸೊಪ್ಪಿನ ಅವಿಯಲ್ ರೆಡಿಯಾಗಿದೆ. ಟ್ರೈ ಮಾಡೋದಕ್ಕೆ ಮರಿಬೇಡಿ. ಇದೊಂದು ಅದ್ಭುತ ಟೇಸ್ಟಿಯಾಗಿರುವಂಥ ರೆಸಿಪಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೋಡಿ. ಕರಿ ಹೇಗೆ ಬಂದಿದೆ ಅಂತ ನೋಡಿ. ಇದು ಕೇರಳದ ಹಳೆಯ ಕಾಲದ ಒಂದು ಅಡುಗೆ. ತುಂಬ ಟೇಸ್ಟಿಯಾಗಿರುವಂತಹ ರೆಸಿಪಿ. ಮಾಡೋದಕ್ಕೆ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರುವವರೆಗೂ ಧನ್ಯವಾದಗಳು.